ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭೀಮಸೇನ್ ಟೆಕ್ಕಳಕಿಯವರು. ಸರ್, ತಾವು ಹೇಳ್ತಾ ಇದ್ದೀರಿ ಮರುವಿನ ಕಾಯಿಲೆ ಅಂತ ಹೇಳಿದ್ರಿ. ಇವಾಗ ಹಿರಿಯ ನಾಗರಿಕರಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಷ್ಟು ಸಾರಿ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟಿದ್ರೆ ಅದನ್ನು ಎಲ್ಲಿಟ್ಟಿದ್ದೀನಿ ಅನ್ನೋದು ನೆನಪಾಗೋದಿಲ್ಲ, ಯಾರ್ದಾದ್ರೂ ಹೆಸರು ನೆನಪಾಗೋದಿಲ್ಲ. ಆ ಮರುವಿನ ಕಾಯಿಲೆಯೂ ಕೂಡ ಈ ಒಂದು ಮಾನಸಿಕ ಸಮಸ್ಯೆ ಆಗಿದೆಯಾ ಹೇಗೆ ಅಂತ? ಓಕೆ, ಇಲ್ಲಿ ಮೊದಲು ಮರುವಿನ ಕಾಯಿಲೆ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಮೊದಲು ನಾನು ಏನು ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೇನೆಂದರೆ, ಮರುವು ಅನ್ನೋದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಆಮೇಲೆ ವಯಸ್ಸಿಗೆ ತಕ್ಕಂತೆ ಸ್ವಲ್ಪ ಪ್ರಮಾಣದ ಮರುವು ಪ್ರತಿಯೊಬ್ಬರಲ್ಲೂ ಕಂಡು ಬರ್ತದೆ. ಈಗ ತಲೆ ಹೆಂಗೆ ನಾವು ಕೂದಲು ಬೆಳಗಾಗೋದು ಎಷ್ಟು ಸ್ವಾಭಾವಿಕನೋ ವಯಸ್ಸಾದ ನಂತರ, ಮರುವು ಕೂಡ ಒಂದು ಮಟ್ಟಿಗೆ ಸ್ವಾಭಾವಿಕ. ಹೀಗಾಗಿ ಮರು ಇದ್ದ ಕಾರಣಕ್ಕೆ ಯಾರೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಯಾವಾಗ ಈ ಮರುವು ಅನ್ನೋದು ನಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡ್ತದೆ, ಯಾವಾಗ ಅದರಿಂದ ಆ ವ್ಯಕ್ತಿ ತಾನು ಡೈಲಿ ಮಾಡುವಂಥ ಕೆಲಸಗಳನ್ನು ಸರಿಯಾಗಿ ಮಾಡದೆ ತೊಂದರೆಗೊಳಗಾಗ್ತಾನೆ, ಯಾವಾಗ ಅವನ ಮರುವಿನಿಂದ ಇನ್ನೊಬ್ಬರಿಗೆ ತೊಂದರೆ ಶುರು ಆಗುತ್ತೆ, ಅವಾಗ ಅದನ್ನು ನಾವು ಒಂದು ಕಾಯಿಲೆ ಅಂತ ಪರಿಗಣಿಸಬೇಕಾಗ್ತದೆ. ಇಲ್ಲಾಂದರೆ ಪ್ರತಿಯೊಂದು ಮರುವು ಕಾಯಿಲೆ ಆಗಿರಲಿಕ್ಕಿಲ್ಲ. ಆಮೇಲೆ ಮರುವಿನ ರೋಗ, ಇದು ಕೂಡ ಮಾನಸಿಕ ರೋಗಗಳ ಪರಿಧಿಯಲ್ಲೇ ಬರ್ತದೆ. ಡಿಮೆನ್ಷಿಯಾ ಅನ್ನೋದು ಕೂಡ ಮಾನಸಿಕ ರೋಗಗಳ ಪರಿಧಿಯಲ್ಲೇ ಬರ್ತದೆ. ಸರ್, ಇನ್ನೊಂದು ಅಂದರೆ ನಮ್ಮ ಹಿರಿಯರು ಅನುಭವಿಸ್ತಾ ಇರುವಂಥದ್ದು ಅಂದರೆ ಖಿನ್ನತೆ. ಈ ಖಿನ್ನತೆನೂ ಕೂಡ ಈ ಮಾನಸಿಕ ಕಾಯಿಲೆನಾ? ಹೌದು, ಖಂಡಿತ. ಖಿನ್ನತೆ ಎಲ್ಲ ವಯಸ್ಸಿನಲ್ಲಿ ಕಂಡು ಬರ್ತದೆ. ಆದರೆ ಪ್ರತಿ ವಯಸ್ಸಿನಲ್ಲಿ ಆ ಖಿನ್ನತೆಗಿರುವಂಥ ಕಾರಣಗಳು ಬೇರೆ ಬೇರೆ. ಹಾಗೆ ಹಿರಿಯ ವಯಸ್ಕರಲ್ಲೂ ಕೂಡ ಇತ್ತೀಚೆಗೆ ಖಿನ್ನತೆ ಜಾಸ್ತಿ ಕಂಡು ಬರ್ತಾ ಇದೆ. ಇದು ಕೂಡ ಒಂದು ಮಾನಸಿಕ ರೋಗ. ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಒಂದು, ನಾನು ಆಗಲೇ ಹೇಳಿದಂತೆ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳು ಬೆಳೆದು ಓದಲಿಕ್ಕೆ ಅಥವಾ ಕೆಲಸಕ್ಕೆ ಬೇರೆ ಬೇರೆ ನೌಕರಿಗೆ ಬೇರೆ ಬೇರೆ ಊರಿಗಾಗಲಿ ಬೇರೆ ಬೇರೆ ದೇಶಕ್ಕಾಗಲಿ ಹೋಗೋದ್ರಿಂದ ಹಿರಿಯ ನಾಗರಿಕರು ಕೇವಲ ಒಂದು ಗಂಡ ಹೆಂಡತಿ ಇಬ್ಬರೇ ಒಂದು ಮನೆಯಲ್ಲಿ ಇರ್ಲಿಕ್ಕೆ ಶುರು ಮಾಡೋದಾಗಲಿ, ಅಥವಾ ಕೇವಲ ಒಬ್ಬರೇ ಮನೆಯಲ್ಲಿ ಇರ್ಲಿಕ್ಕೆ ಶುರು ಮಾಡೋದಾಗಲಿ, ಅವರ ಒಂದು ಪತಿ ಅಥವಾ ಪತ್ನಿ ತೀರ್ಕೊಂಡಿದ್ದರೆ ಆ ಒಬ್ಬಂಟಿತನ ಇರಬಹುದು. ನಾವು ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂತೀವಿ. ಪಕ್ಷಿಗಳು ಬಲ್ತ್ ಮೇಲೆ ಹಾರೋಗ್ಬಿಡ್ತಾವೆ, ರೆಕ್ಕಿ ಬಲ್ತ್ ಮೇಲೆ. ಆ ರೀತಿಯಾದಂಥ ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಕಾರಣ ಆಗಿರಬಹುದು. ಅಥವಾ ಅದು ಒಂದು ನೌಕರಿಯಲ್ಲಿ ಇರೋವರೆಗೂ ಅದೊಂದು ಬ್ಯುಸಿನೆಸ್ ಇತ್ತು, ಏನೋ ಒಂದು ಕೆಲಸದಲ್ಲಿ ಮನಸ್ಸು ತೊಡ್ಕೊಂಡಿತ್ತು, ಈಗ ಮನಸ್ಸು ಖಾಲಿ ಆಗೋದ್ರಿಂದ ಬರುವಂಥ ಸಮಸ್ಯೆಗಳಾಗಿರಬಹುದು. ದೈಹಿಕವಾಗಿ ನಾವು ಮೊದಲಿನಷ್ಟು ಈಗ ಕೆಲಸ ಮಾಡಲಿಕ್ಕೆ ಸಕ್ಷಮ ಆಗಿಲ್ಲದೆ ಇರೋದು ಕಾರಣ ಆಗಿರಬಹುದು. ಸಾಕಷ್ಟು ಕಾರಣಗಳಿಂದ ಹಿರಿಯ ನಾಗರಿಕರು ಕೂಡ ಡಿಪ್ರೆಷನ್ಗೆ ಒಳಗಾಗೋ ಸಾಧ್ಯತೆ ಇದೆ. ಅದಲ್ಲದೆ ಈಗ ಅವರಲ್ಲಿ ಬರುವಂಥ ಡಯಾಬಿಟಿಸ್ ಕೂಡ ಡಿಪ್ರೆಷನ್ಗೆ ಕಾರಣ ಆಗ್ಬೋದು. ಸ್ಟ್ರೋಕ್ ಅಂತೀವಲ್ಲ ನಾವು, ಪ್ಯಾರಾಲಿಸಿಸ್, ಅದರಿಂದ ಡಿಪ್ರೆಷನ್ ಆಗಬಹುದು. ಸೊ ಆ ರೀತಿ ದೈಹಿಕ ರೋಗಗಳಿಂದ ಕೂಡ ಡಿಪ್ರೆಷನ್ ಆಗುವಂಥ ಸಮಸ್ಯೆಗಳ ಚಾನ್ಸಸ್ ಇರ್ತದೆ. ಸರ್, ಈಗ ಹಿರಿಯ ನಾಗರಿಕರಲ್ಲಿ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದನ್ನು ಗುರುತಿಸೋದಕ್ಕೆ ಏನಾದರೂ ಲಕ್ಷಣಗಳಿರುತ್ತಾ? ಏನು ಅಂದರೆ ಇವಾಗ ದೈಹಿಕವಾಗಿ ಏನಾದರೂ ಅವರಿಗೆ ಅವ್ರದ್ದು ಕ್ಷೀಣಿಸ್ತಾ ಇದೆ ಆರೋಗ್ಯ ಅಂದರೆ ಗೊತ್ತಾಗ್ಬಿಡುತ್ತೆ ನಮಗೆ, ಅದರ ಕೆಲವೊಂದು ಲಕ್ಷಣಗಳು ಕಂಡುಬರುತ್ತೆ. ಅದೇ ರೀತಿ ಮಾನಸಿಕವಾಗಿ ಅವ್ರು ಕೂಗ್ತಾ ಇದ್ದಾರೆ ಅನ್ನೋದಕ್ಕೆ ಏನಾದರೂ ಲಕ್ಷಣಗಳು ಕಂಡುಬರುತ್ತಾ ಅಂತ? ಖಂಡಿತ ಖಂಡಿತ ಕಂಡು ಬರ್ತದೆ. ಮತ್ತು ನಾವು ಮೊದಲೇ ಅದನ್ನು ಗುರುತಿಸಬಹುದು ಕೂಡ. ಅಂದರೆ ಈಗ ನಿದ್ದೆ ಕಡಿಮೆ ಆಗ್ತಾ ಹೋಗೋದು, ಸೊ ನಿದ್ದೆ ಕಡಿಮೆ ಆಗ್ತಾ ಹೋಗೋದು, ಮೊದಲಿನಂತೆ ನಮಗೆ ಇಂಟ್ರೆಸ್ಟ್ ಇರುವಂಥ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗೋದು, ನಮ್ಮ ಒಂದು ಮನಸ್ಥಿತಿ ಮೂಡ್ ಚೇಂಜ್ ಆಗ್ತಾ ಹೋದು. ಅಂದರೆ ಮತ್ತೆ ಸಿಟ್ಟು ಬರೋದು, ಅಥವಾ ಮತ್ತೆ ಬೇಜಾರು ಬರೋದು, ಸಣ್ಣ ಸಣ್ಣ ವಿಷಯಕ್ಕೆ ಕಣ್ಣೀರು ಬರೋದು, ಈ ರೀತಿಯಾದಂಥ ಲಕ್ಷಣಗಳು ಕಂಡು ಬಂದರೆ ಮನಸ್ಸಲ್ಲಿ ಜೀವನದ ಬಗ್ಗೆನೇ ಒಂಥರ ಜಿಗುಪ್ಸೆ ಅಥವಾ ನೆಗೆಟಿವ್ ವಿಚಾರಗಳು ಕಂಡು ಬರೋದು, ಒಂಥರ ಅಸಹಾಯಕತೆ ಕಾಡೋದು, ಈ ರೀತಿ ಸಮಸ್ಯೆಗಳು, ಅಥವಾ ಅತಿ ಹೆಚ್ಚು ಮರುವು, ಈ ರೀತಿ ಸಮಸ್ಯೆಗಳು ಇದರ ಲಕ್ಷಣಗಳಾಗಿರ್ಬೋದು. ಸರ್, ಈಗ ಏನಾಗುತ್ತಂತೆ, ವಯಸ್ಸಾಗೋಕ್ಕಿಂತ ಮುಂಚೆನೇ ನಾವೊಂದಷ್ಟು ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಅಥವಾ ನಿಯಮಿತವಾಗಿ ಊಟ ಮಾಡೋದ್ರಿಂದ, ಉತ್ತಮವಾದ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ನಮ್ಮ ಒಂದು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಕೆಲವೊಂದಷ್ಟು ಜೀವನ ಶೈಲಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಸುಧಾರಿಸ್ಕೊಳ್ಬಹುದಾ? ಖಂಡಿತ. ಈಗ ದೈಹಿಕ ವ್ಯಾಯಾಮ ಕೇವಲ ದೈಹಿಕ ಆರೋಗ್ಯಕ್ಕಷ್ಟೇ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ಮುಖ್ಯ. ಸೊ ನಿಯಮಿತವಾಗಿ ನಾವು ದೈಹಿಕ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಮೆದುಳಿನ ಒಂದು ಕ್ರಿಯಾಕ್ಷಮತೆ ಕಡಿಮೆ ಆಗದೇ ಇರುವಂತೆ ನಾವು ತಡೆಗಟ್ಟಬಹುದು. ನೆನಪಿನ ಒಂದು ಶಕ್ತಿ ಕ್ಷೀಣಿಸಿದ್ರಂಗೆ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ನಾವು ಕಾಪಾಡ್ಕೋಬಹುದು. ಅದಲ್ಲದೆ ನಾವು ಒಂದು ಸರಿಯಾದಂಥ ಆಹಾರ ಪದ್ಧತಿ ಇಟ್ಕೊಳ್ಳೋದ್ರಿಂದ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಒಂದು ಸಮಾಜದಲ್ಲಿ ಒಂದು ಚಟುವಟಿಕೆಯಿಂದ ಕೂಡಿ ನಾವು ಇರೋದರಿಂದ, ಅಂದರೆ ಒಂದು ಸೀನಿಯರ್ ಸಿಟಿಜನ್ಸ್ ನಾವು ಒಂದು ಗ್ರೂಪ್ ಮಾಡಿಕೊಂಡು ಅವ್ರ ಜೊತೆಗೆ ನಾವೊಂದು ಸಮಯ ಕಳೆಯೋದಾಗಲಿ ಅಥವಾ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳೋದಾಗಲಿ, ಸೊ ಈ ರೀತಿ ನಾವು ಸಮಾಜಮುಖಿ
ಭಾಗಿಯಾಗೋದ್ರಿಂದ ಕೂಡ ನಾವು ಸಾಕಷ್ಟು ಸಮಸ್ಯೆಗಳನ್ನು, ಮಾನಸಿಕ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ನಿಯಮಿತವಾಗಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮೆದುಳಿಗೂ ಕೂಡ ನಾವು ಒಂದು ಸ್ವಲ್ಪ ಕೆಲಸ ಕೊಡಬೇಕಾಗತ್ತೆ. ಚೆಸ್ ಆಡೋದಾಗಲಿ, ಪದಬಂಧ ಬಿಡಿಸೋದಾಗಲಿ, ಸೂಡೋಕುಗಳನ್ನು ಬಿಡಿಸೋದಾಗಲಿ, ಈ ರೀತಿ ಮೆದುಳಿಗೂ ಕೂಡ ನಾವು ಕೆಲಸ ಕೊಡೋದ್ರಿಂದ ನಮ್ಮ ಮೆದುಳನ್ನು ಕೂಡ ನಾವು ಚುರುಕಾಗಿಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಸರ್, ಈಗ ಇನ್ನೊಂದು ಅಂದರೆ ಹಿರಿಯ ನಾಗರಿಕರನ್ನ ನೋಡಿಕೊಳ್ಳುವಂತಹ ವ್ಯಕ್ತಿ ಅಂದರೆ ಮನೆಯವರು, ಅವರ ಮಾನಸಿಕ ಆರೋಗ್ಯ ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ? ಯಾಕಂದರೆ ಈಗ ನಾವು ಹಿರಿಯ ನಾಗರಿಕರನ್ನು ನೋಡ್ಕೊಳ್ಳೋರು ಕೂಡ ಕೆಲವೊಂದು ಸರ್ತಿ ಗೊಂದಲಕ್ಕೊಳಗಾಗ್ಬಿಡ್ತಾರೆ. ಯಾಕಂದರೆ ಅವರಿಗೆ ಹಿರಿಯ ನಾಗರಿಕರ ಮನಸ್ಥಿತಿ ಅರ್ಥ ಆಗಲ್ಲ. ಇಷ್ಟು ದಿವಸ ಇದೆಲ್ಲ ಮಾಡ್ತಿದ್ರು, ಈಗ ಯಾಕೆ ಇವ್ರು ಮಾಡ್ತಾ ಇಲ್ಲ, ಇಷ್ಟು ದಿವಸ ಇದೆಲ್ಲ ಕರೆಕ್ಟಾಗಿ ಆಗ್ತಿತ್ತು, ಈಗ ಯಾಕೆ ಮರಿತಾ ಇದ್ದಾರೆ. ಸೊ ಅವರಲ್ಲಿ ಆಗ್ತಾರೋ ಬದಲಾವಣೆಗಳನ್ನು ನಾವೆಲ್ಲೋ ಗುರುತಿಸ್ಲಿಕ್ಕೆ ಕೆಲವೊಂದು ಸರ್ತಿ ನಾವು ಫೇಲ್ ಆಗಿಬಿಡ್ತೀವಿ. ಸೊ ನಮಗೇನು ಅನಿಸ್ತದೆ, ಈಗ ಅವರು ಏನೋ ಬೇಕು ಅಂತಲೇ ಮಾಡ್ತಿದ್ದಾರೋ ಅಥವಾ ಈಗ ಮೊದಲನಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸೊ ಬಟ್ ಅದು ಆ ರೀತಿ ಆಗಿರಲಿಕ್ಕಿಲ್ಲ. ಕೆಲವೊಂದು ಸರ್ತಿ ಅವರಲ್ಲಿ ಆಗ್ತಿರುವಂಥ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಿಂದಾಗಿ ಅವರು ಮೊದಲಿನಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಳ್ಳಿಕ್ಕೆ ಆಗಿರಲಿಕ್ಕಿಲ್ಲ, ಅಥವಾ ಅವರ ಮನಸ್ಥಿತಿಯಲ್ಲಿ ಮೂಡಲ್ಲಿ ಚೇಂಜಸ್ ಆಗ್ತಾ ಇರ್ಬೋದು. ಅದನ್ನು ಕೂಡ ನಾವು ಗಮನಿಸಿ ಅವರ ವಯಸ್ಸನ್ನು ನಮ್ಮ ಮನಸ್ಸಿನಲ್ಲಿಟ್ಕೊಂಡು ನಾವು ಅವರೊಂದಿಗೆ ವ್ಯವಹರಿಸಬೇಕಾಗ್ತದೆ. ಅವರಲ್ಲಿ ಏನಾದರೂ ಈ ರೀತಿ ಬದಲಾವಣೆಗಳು ಕಂಡು ಬಂದರೆ ಅದಕ್ಕೆ ಸೂಕ್ತವಾದಂಥ ಸಲಹೆಗಳನ್ನು ಪಡಿಬೇಕಾಗ್ತದೆ. ಅವರಿಗೆ ಆದಷ್ಟು ನಾವು ದೈಹಿಕವಾಗಿ, ಮಾನಸಿಕವಾಗಿ ಸಪೋರ್ಟ್ ಆಗಿ ನಾವು ನಿಲ್ಲಬೇಕಾಗ್ತದೆ. ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಸ್ಪೆಷಲಿ ನಾವು ನಮ್ಮ ಮನೆಯಲ್ಲಿ ಒಬ್ಬ ಡಿಮೆನ್ಷಿಯಾದಿಂದ ಬಳಲ್ತಿರುವಂಥ ಅಥವಾ ಪ್ಯಾರಾಲಿಸಿಸ್ ಆಗಿರುವಂಥ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿದ್ದಾನೆ, ಆ ರೀತಿ ಒಬ್ಬ ಹಿರಿಯ ನಾಗರಿಕರು ನಮ್ಮ ಮನೆಯಲ್ಲಿದ್ದಾರೆ, ಅವರಿಗೆ ಆರೈಕೆ ಮಾಡಲಿಕ್ಕೆ ಒಬ್ಬರು 24 ತಾಸು ಬೇಕಾಗುತ್ತೆ ಅನ್ನುವಂಥ ಸ್ಥಿತಿ ಇದ್ದಾಗ ಆ ಆರೈಕೆ ಮಾಡುವಂಥ ವ್ಯಕ್ತಿ ಕೂಡ ತನ್ನ ಮಾನಸಿಕ ಆರೋಗ್ಯ ಹಾಳು ಮಾಡ್ಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಆ ಟೈಮಲ್ಲಿ ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೊಳ್ಳೋದು ಮುಖ್ಯ ಆಗ್ತದೆ. ಒಬ್ಬರೇ ಆ ವ್ಯಕ್ತಿಯ ಒಂದು ಆರೈಕೆಗೆ ನಿಲ್ಲದೆ 2-3 ಜನ ಸೇರಿ ಟರ್ನ್ ಬೈ ಟರ್ನ್ ನಾವು ಆರೈಕೆಯನ್ನು ನಾವು ಮಾಡ್ತಾ, ಜವಾಬ್ದಾರಿಗಳನ್ನು ಹಂಚ್ಕೋತಾ, ನಮಗೆ ಒಂದು ಪರ್ಸ್ನಲ್ ಟೈಮನ್ನು ನಮ್ಮ ಸಲುವಾಗಿ ತೆಗೆದಿಟ್ಕೋತಾ, ವ್ಯಾಯಾಮಕ್ಕಾಗಿ ಸ್ವಲ್ಪ ಟೈಮ್ ತೆಗೆದಿಟ್ಕೊಂಡು ನಾವು ಮಾಡೋದ್ರಿಂದ ನಮ್ಮ ಮೇಲೆ ಒತ್ತಡ ಆಗದಿರುವಂಥ. ಸರ್, ಈಗ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ನಾವು 10 ಸತಿ ಕ್ವಶನ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡ್ತಾ ಇರ್ತಾರೆ ಅತ್ಯಂತ. ಈಗ ನಾವೇನು ಮಾಡ್ತೀವಿ, ಅವರಿಗೆ ವಯಸ್ಸಾದ್ಮೇಲೆ ಅವರು ಒಂದು ಪ್ರಶ್ನೆಯನ್ನು 2 ಸತಿ ಕೇಳಿದರೆ ನಾವು ಹೋಗ್ಬಿಡ್ತೀವಿ. ಇದಕ್ಕೆ ಕಾರಣ ಏನು ಸರ್? ನಮಗೆ ಆ ಪೇಷನ್ಸ್ ಯಾಕೆ ಬರ್ತಾ ಇಲ್ಲ ಅಂತ? ಕಾರಣ ಅಂತ ಏನು ಹೇಳೋದು ಕಷ್ಟ. ಯಾಕಂದರೆ ಅದು ನಮ್ಮ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರ್ತದೆ, ನಮ್ಮ ಸೋಷಿಯಲ್ ರೋಲ್. ಈಗ ತಂದೆ ತಾಯಿಗಳು ಯಾವಾಗಲೂ ಒಂಥರ ಕರುಣೆಯಿಂದ, ಮಮತೆಯಿಂದ ಮಕ್ಕಳ ಮೇಲೆ ನೋಡ್ಕೊಳ್ಳೋದು ಒಂದು ನೈಸರ್ಗಿಕವಾದಂಥ ತಂದೆ ತಾಯಿಗಳ ಗುಣ. ಬಟ್ ಮಕ್ಕಳು ಕೆಲವೊಂದು ಸರ್ತಿ ಆ ರೀತಿ ಮಕ್ಕಳ ಒಂದು ದೃಷ್ಟಿಕೋನನೇ ಬೇರೆ ಇರ್ತದೆ. ಸೊ ಇದಕ್ಕೆ ಸಾಮಾಜಿಕ ಕಾರಣಗಳೇ ಹೆಚ್ಚಿಗೆ ಹೊರತು ಆ ರೀತಿ ಬೇರೆ ಕಾರಣಗಳಿಲ್ಲ ಅಂತ ನನಗೆ ಅನಿಸ್ತದೆ. ಅವರವರ ಪರಸ್ಪರ ಹೊಂದಾಣಿಕೆ, ಮನೆಯಲ್ಲಿ ಬೇರೆ ವ್ಯಕ್ತಿಗಳೊಂದಿಗೆ ಹೊಂದಾಣಿಕೆ, ಈ ಕಾರಣಗಳು ಇರಬಹುದು. ಸರ್, ಈಗ ಮಾನಸಿಕ ಆರೋಗ್ಯ ದುರ್ಬಲ ಆದಂತಹ ಹಿರಿಯರ ಆರೈಕೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ಲಕ್ಷಣಗಳನ್ನು ಬೇಗ ಗುರುತಿಸೋದು. ನಾನಾಗಲೇ ಲಕ್ಷಣದ ಬಗ್ಗೆ ಹೇಳಿದೆ. ಆ ಲಕ್ಷಣಗಳು ಕಂಡು ಬಂದಾಗ ಅದಕ್ಕೆ ಸೂಕ್ತವಾದಂಥ ಸಲಹೆ, ಚಿಕಿತ್ಸೆಯನ್ನು ಪಡೆಯೋದು. ಅವರ ಸೇಫ್ಟಿ ಬಹಳ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೇಲಿ ಯಾರಾದರೂ ಒಬ್ಬರು ಹಿರಿಯ ನಾಗರಿಕರಿಗೆ ನೆನಪಿನ ಶಕ್ತಿ ಬಹಳ ವೀಕ್ ಆಗ್ತಾ ಹೋಗ್ತಾ ಇದೆ ಅಂದರೆ ಅವ್ರನ್ನ ಒಬ್ಬರನ್ನೇ ಹೊರಗಡೆ ವಾಕಿಂಗ್ ಹೋಗಲಿಕ್ಕೆ ನಾವು ಬಿಡದೆ ಅವ್ರ ಜೊತೆಗೆ ಯಾರಾದರೂ ಹೋಗೋದಾಗಲಿ, ಅಥವಾ ಅಷ್ಟಕ್ಕೂ ಅವ್ರು ಹೋಗಲೇಬೇಕಿದ್ರೆ ಅವರಿಗೆ ಒಂದು ಸಿಂಪಲ್ ಆದಂಥ ಫೋನ್ ಕೊಟ್ಟು ಆ ಫೋನನ್ನು ಆಪ್ರೇಟ್ ಮಾಡೋದನ್ನು ಕಲಿಸೋದಾಗಲಿ, ಅಥವಾ ಅವರ ಒಂದು ಜೇಬಲ್ಲಿ ಒಂದು ಅಡ್ರೆಸ್ ಆಗಲಿ, ಫೋನ್ ನಂಬರ್ ಆಗಲಿ ಬರೆದಿಡೋದಾಗಲಿ. ಮನೆಯಲ್ಲಿ ಕೂಡ ಈಗ ಹಿರಿಯ ನಾಗರಿಕರಿದ್ದಾಗ ಮನೆಯಲ್ಲಿ ಹಿರಿಯ ನಾಗರಿಕರಲ್ಲಿ ಈಗ ಅವರು ನಿದ್ದೆಯಲ್ಲಿ ಎದ್ದು ಈಗ ಅವರು ಟಾಯ್ಲೆಟ್ಗೆ ಹೋಗ್ತಿರ್ತಾರೆ, ಮತ್ತೆ ಆ ಟೈಮಲ್ಲಿ ಅವರು ಬೀಳದಂತೆ ನಾವು ಕಾಪಾಡೋದಾಗಲಿ, ಈ ರೀತಿಯಾದಂಥ ಒಂದು ಪ್ರಿಕಾಷನ್ಸನ್ನು ನಾವು ತಗೋಬೇಕಾಗ್ತದೆ. ಅದಲ್ಲದೆ ಅವರ ಒಂದು ಬೇರೆ ದೈಹಿಕ ರೋಗಗಳನ್ನು ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಕೊಡಿಸಿ ಅದನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕೂಡ ಮುಖ್ಯ ಆಗ್ತದೆ. ಅವರನ್ನು ನಮ್ಮೊಂದಿಗೆ ಇಟ್ಕೊಂಡು ಅವರ ದೇಹ ಮತ್ತು ಮೆದುಳು ಎರಡೂ ಚುರುಕಾಗಲಿಕ್ಕೆ ಅವರಿಗೆ ನಾವು ಸಹಾಯ ಮಾಡ್ತಾ ಅವರನ್ನು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಸ್ಕೋದು. ನಾನು ಆಗಲೇ ಹೇಳಿದ್ನಲ್ಲ, ಸುಡೋಕು, ಚೆಸ್ ಇಂಥದ್ದಲ್ಲಿ ಅವರಿಗೆ ಸ್ವಲ್ಪ ನಾವು ಪ್ರೋತ್ಸಾಹ ಮಾಡ್ತಾ ಅವರಿಗೆ ನಾವು ಸಹಾಯ ಮಾಡ್ಬೋದು. ಸರ್, ಈಗ ಹಿರಿಯ ನಾಗರಿಕರಲ್ಲಿ ಕಂಡುಬರುವಂತಹ ಈ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಚಿಕಿತ್ಸೆ ಏನಾದರೂ ಇದೆಯಾ? ಖಂಡಿತ ಇದೆ, ಚಿಕಿತ್ಸೆ ಇದೆ. ಡಿಪ್ರೆಷನ್ ಆಗಿರ್ಬೋದು, ಗಾಬರಿ ರೋಗ ಆಗಿರ್ಬೋದು, ಆ್ಯಂಗ್ಸೈಟಿ ಡಿಸಾರ್ಡರ್ ಅಂತ ನಾವು ಅಂತೀವಿ. ಸೊ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಬಹಳ ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಇದೆ. ಡಿಮೆನ್ಷಿಯಾ ಅಂತ ನಾವೇನಂತೀವಿ, ಅದಕ್ಕೆ ಅದನ್ನು ಪೂರ್ತಿಯಾಗಿ ನಾವು ಬೇರೆ ಸಮೇತ ಕಿತ್ತು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಕ್ಕ ಮಟ್ಟಿಗೆ ಅದು ಇನ್ನೂ ಹೆಚ್ಚಿಗೆ ಬಹಳ ಬೇಗ ಪ್ರೋಗ್ರೆಸ್ ಆಗದಿರುವಂತೆ ನಾವು ಚಿಕಿತ್ಸೆಯನ್ನು ಕೊಡಬಹುದು. ಚಿಕಿತ್ಸೆ ಅದು ಕೌನ್ಸ್ಲಿಂಗ್, ಆಪ್ತ ಸಮಾಲೋಚನೆ ಆಗಿರಬಹುದು ಗಾಬರಿ ಮತ್ತು ಡಿಪ್ರೆಷನ್ ಅಂಥ ರೋಗಗಳಿಗೆ. ಮತ್ತು ಮೆಡಿಸಿನ್ ಕೂಡ ನಾವು ಹಿರಿಯ ನಾಗರಿಕರಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ, ಮೆಡಿಸಿನ್ ಕೂಡ ನಾವು ಬರಿತೀವಿ. ಸಾಕಷ್ಟು
ಹಿರಿಯ ನಾಗರಿಕರು ಇದರಿಂದ ಲಾಭ ಪಡ್ಕೊಂಡಿದ್ದಾರೆ. ಆ ರೀತಿ ಯಾವುದೇ ರೀತಿಯಾದಂತಹ ಬಹಳ ಸೀರಿಯಸ್ ಆದಂಥ ಅಡ್ಡ ಪರಿಣಾಮಗಳು ಇಲ್ಲದೆ ಕೂಡ ನಾವು ಟ್ರೀಟ್ಮೆಂಟನ್ನು